ಪ್ರತಿ ಬಾರಿ ವಿಧಾನಸಭೆ ಎಲೆಕ್ಷನ್ ಬಂದಾಗ ಸಿಎಂ ಅಭ್ಯರ್ಥಿ ಲಿಸ್ಟ್ನಲ್ಲಿ ಪರಮೇಶ್ವರ್ ಅವರ ಹೆಸರು ಇದ್ದೇ ಇರ್ತಾ ಇತ್ತು. ದಲಿತ ಕೋಟಾದಲ್ಲಿ ಪರಂ ಹೆಸರು ಫಿಕ್ಸ್ ಆಗಿರ್ತಿತ್ತು. ಅವರಿಗೂ ಕೂಡ ಈ ಬಾರಿ ನಾನು ಸಿಎಂ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ತಾ ಇತ್ತು. ಆದರೆ ಹೈಕಮಾಂಡ್ ಕೊನೆಯ ಕ್ಷಣದಲ್ಲಿ ಸಮಾಧಾನ ಮಾಡಿ ಅವರಿಗೆ ಬೇರೆ ಖಾತೆ ಕೊಟ್ಟು ಕೂರಿಸ್ತಾ ಇತ್ತು. ಈ ಬಾರಿಯೂ ಕೂಡ ಅದೇ ಆಗಿದ್ದು. ಪರಮೇಶ್ವರ್ ಅದನ್ನು ನೆನೆದು ಅಕ್ಷರಶಃ ಕಣ್ಣೀರನ್ನು ಇಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರನ್ನ ನಾನು ಯಾರು ಗುರುತಿಸೋಲ್ಲ, ಭಿಕ್ಷೆ ಗುರುತಿಸಲ್ಲ. ಅಷ್ಟೇ ಸಂತೋಷ, ಅಷ್ಟೇ ಸಂತೋಷ. ಜಸ್ಟ್ 5 ದಿನ ಅಂದು ಫುಲ್ ಹ್ಯಾಪಿಯಾಗಿ ಡಿಸಿಎಂ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದ್ದ ಪರಮೇಶ್ವರ್ ಇಂದು ಅದೇ ಡಿಸಿಎಂ ಸ್ಥಾನ ಅಷ್ಟೇ ಸಿಕ್ಕಿದೆ ಅಂತ ಕಣ್ಣೀರು ಹಾಕಿದ್ದಾರೆ. ಅಂದು ಸೋತಿದ್ದಕ್ಕೆ ಹೋಯ್ತು, ಇಂದು ಗೆದ್ರು ಸಿಗ್ಲಿಲ್ಲ. ಸಿಎಂ ಸ್ಥಾನ 3 ಬಾರಿ ಮಿಸ್, ಪರಂ ಕಣ್ಣೀರು. ಅವಧಿಯನ್ನ ಈಗಿನ್ನೂ ಆರಂಭ ಮಾಡಿದ್ದಾರೆ. ಇದೇ ಹೊತ್ತಲ್ಲಿ ಸಿಎಂ ಆಗೋ ಅವಕಾಶವೇ ಸಿಕ್ತಿತ್ತಲ್ಲ ಅಂತ ಭಾವುಕರಾಗಿದ್ದಾರೆ. 2013ರಲ್ಲಿ ಒಮ್ಮೆ, 2018ರಲ್ಲಿ ಇನ್ನೊಮ್ಮೆ, 2026ರಲ್ಲಿ ಮಗದೊಮ್ಮೆ, ಒಟ್ಟು 3 ಬಾರಿ ಪರಮೇಶ್ವರ್ಗೆ ಸಿಎಂ ಆಗೋ ಚಾನ್ಸ್ ಮಿಸ್ ಆಗಿದೆ. ಸತತವಾಗಿ 3 ಸಲ ಗೆದ್ದವರನ್ನ ಹ್ಯಾಟ್ರಿಕ್ ಅಂತಾರೆ. ಪರಮೇಶ್ವರ್ ಅವರಿಗೆ ಹ್ಯಾಟ್ರಿಕ್ ಚಾನ್ಸ್ ಮಿಸ್ ಆಗಿದೆ. ಮೊದಲ ಬಾರಿ ಮಿಸ್ ಆಗಿದ್ದು 2013ರಲ್ಲಿ. ಆಗ ಅವರೇ ಕೆಪಿಸಿಸಿ ಅಧ್ಯಕ್ಷ. ಪಕ್ಷದ ಸಂಘಟನೆಗೆ ಕೈಕೊಟ್ಟಿತ್ತು. ಕಾಂಗ್ರೆಸ್ 80 ಸ್ಥಾನಗಳನ್ನೇನೋ ಗೆದ್ದಿತ್ತು. ಆದ್ರೆ ಆ ನಂತರ ನಡೆದ ಆಪರೇಷನ್ ಕಮಲದಿಂದಾಗಿ 15ಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ ಬಿಟ್ಟಿದ್ರು. ಆದ್ರೆ ಅಂದು ಅವಕಾಶ ಇದ್ರೂ ಕೂಡ ಪರಮೇಶ್ವರ್ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸೋತಿದ್ರು. ಆಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಆ ಚುನಾವಣೆಯಲ್ಲಿ ಗೆದ್ದಿದ್ರೆ ಅವರೇ ಸಿಎಂ ಆಗ್ತಿದ್ರು. ಅದು ಆ ಸಂದರ್ಭದಲ್ಲಿ ಕೂಡ 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಮನೆ ಬರೋನೋ ಏನೋ ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಅದಾದ ನಂತರ ಸುಮಾರು 2 ವರ್ಷಗಳ ನಂತರ ಅಂದ್ರೆ 2015ರಲ್ಲಿ ಪರಮೇಶ್ವರ್ ಸಿದ್ದರಾಮಯ್ಯ ಸಂಪುಟಕ್ಕೆ ಎಂಟ್ರಿ ಕೊಟ್ಟು ಹೋಮ್ ಮಿನಿಸ್ಟರ್ ಕೂಡ ಆಗ್ತಾರೆ. ಪರಮೇಶ್ವರ್ ಅವರಿಗೆ ನಂಬರ್ 2 ಸ್ಥಾನವೇನೋ ಇರುತ್ತೆ. ಆದ್ರೆ ಡಿಸಿಎಂ ಹುದ್ದೆಯನ್ನ ಕೊಡೋದಿಲ್ಲ. 2018ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ. 2018ರಲ್ಲೂ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಕೂಡ ಪಕ್ಷ ಸೋತಿರುತ್ತೆ. ಜೆಡಿಎಸ್ ಜೊತೆ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗ ಕುಮಾರಸ್ವಾಮಿ ಸಿಎಂ ಆಗಿ ಪರಮೇಶ್ವರ್ ಮತ್ತೆ ಡಿಸಿಎಂ ಆಗ್ತಾರೆ. ಇದೀಗ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಸಿಎಂ ಆಗಿದ್ದ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಾರೆ. ಈ ಬಾರಿಯೂ ಸಿಎಂ ಆಗೋ ಆಸೆಯಲ್ಲಿದ್ದ ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಸಿಕ್ಕಿದೆ. ಈಗಲೂ ಕೂಡ ಸಿಎಂ ಸ್ಥಾನ ಮಿಸ್ ಆಯ್ತು ಅಂತ ಪರಮೇಶ್ವರ್ ಕಣ್ಣೀರು ಹಾಕಿದ್ದಾರೆ. ಈ ಬಾರಿ ಪ್ರಯತ್ನ ಮಾಡಿದೆ, ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಬಟ್ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೆ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ನಲ್ಲಿ ಪರಮೇಶ್ವರ್ ಸಿಎಂ ಆಗೋ ಚಾನ್ಸ್ ಸಿಕ್ಕಿದಾಗ್ಲೆಲ್ಲ ಮಿಸ್ ಆಗುತ್ತಲೇ ಬರ್ತಿದ್ದು, ಇಂದು ತಮ್ಮ ತವರು ಜಿಲ್ಲೆಯಲ್ಲಿ ಅದನ್ನ ನೆನೆದು ಕಣ್ಣೀರು ಹಾಕಿದ್ದು ರಾಜಕಾರಣದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.